ಧರ್ಮ ಮತ್ತೆ ಅನುಷ್ ಅವರಾಗಿರ್ಬೋದು, ಹ್ಮ್. ಐಶ್ವರ್ಯ ಮತ್ತೆ ಶಿಶಿರ್ ಅವರಾಗಿರ್ಬೋದು, ಹ್ಮ್. ಈ ಜೋಡಿಗಳ ಬಗ್ಗೆ ಚೈತ್ರ ಅವರ ಒಂದು ಅಭಿಪ್ರಾಯ ಏನು ಅಂತ? ಇಲ್ಲ ಅಂದ್ರೆ ಶಿಶಿರಣ್ಣ ಮತ್ತೆ ಐಶ್ವರ್ಯ ತುಂಬಾ ಒಳ್ಳೆ ಸ್ನೇಹಿತರು. ಹ್ಮ್. ಅದರಲ್ಲಿ ಯಾವುದೇ ಇದಿಲ್ಲ. ಒಂದು ಪರಿಶುದ್ಧವಾಗಿರೋ ಸ್ನೇಹ ಅವ್ರ ನಡುವೆ ಇತ್ತು. ಸೊ ಹಾಗಾಗಿ ನನ್ಗೆ ಜೋಡಿ ಅಂತಂದ್ರೆ ಜೊತೆಗಿರ್ತಾರೆ ಅನ್ನೋದು ಜೋಡಿ ಅನ್ನೋದ್ ಬಿಟ್ರೆ ಅವರಲ್ಲಿ ಹ್ಮ್. ಸ್ನೇಹದಿಂದ ಆಚೆಗೆ ಯಾವ್ದೋ ಭಾವನೆ ಇತ್ತು ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಧರ್ಮಣ್ಣ ಮತ್ತೆ ಅನುಷದು ಕೂಡ ಅಷ್ಟೇ. ಅನುಷಾ ಧರ್ಮಣ್ಣಗಿಂತ ಜಾಸ್ತಿ ನನ್ ಜೊತೆಗೆ ಕ್ಲೋಸ್ ಇದ್ಲು. ಸೊ ನನಗ್ ಗೊತ್ತು ಅನುಷಾಗೆ. ಅವ್ರಿಬ್ರು 3 ಸಿನಿಮಾ ಜೊತೆಲೆ ಮಾಡಿದ್ರಿಂದ, ಹೀರೋ ಹೀರೋಯಿನ್ ಆಗಿದ್ರಿಂದ ಅದು ಸಹಜವಾಗಿ ಸಲಿಗೆ ಇತ್ತು ಅವ್ರ ನಡುವೆ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಅಂಡ್ ಭವ್ಯ ಅಂತ ವಿಕ್ರಮ್ ಜೊತೆಲಿದ್ದಾರೆ. ಭಾವನೆಗಳ ವಿಚಾರದಲ್ಲಿ ನಂಗೆ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಅವ್ರವ್ರಿಗೆ ಹೊರಗಡೆ ಪ್ರಪಂಚದಲ್ಲಿ ಏನ್ ಜೀವನ ಇದೆ ನನಗ್ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ತೀರಾ ನೀವು ನಿನ್ನೆ ಮೊನ್ನೆ ನಡೆದಾಡಿರೋ ಆಡಿಯೋ ಬಗ್ಗೆ ಏನ್ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಆಡಿಯೋ ಬಗ್ಗೆ ತ್ರಿವಿಕ್ರಮ್ ಅಣ್ಣ ನನ್ನ ಹತ್ರ ಹೇಳಿರೋದು ನನ್ ಮನ್ಸಲ್ಲಿರೋ ಭಾವನೆ ನಾನು ಹೇಳ್ಕೊಂಡಿದ್ದೇನೆ. ಅದು ಎರಡೂ ಕಡೆಯಿಂದ ಬಂದಿರುವಂತ ನಿರ್ಧಾರ ಅಲ್ಲ. ಹಾಗಾಗಿ ಅದಕ್ಕೆ ನಾವು ಜೋಡಿ ಅಥವಾ ಬೇರೆ ಯಾವುದೋ ಸಂಬಂಧದ ಹೆಸರು ಕೊಡೋಕ್ ಸರಿ ಆಗೋದಿಲ್ಲ ಅನ್ನೋದು ನನ್ನ ಅರ್ಥ. ಅದು ತ್ರಿವಿಕ್ರಮಣ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮನೆಯಿಂದ ಆಚೆಗೆ ಹೋದ್ಮೇಲೆ ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡ್ತೇನೆ. ಈಗ ನನ್ನ ಆಟಕ್ಕೆ ಈ ಯಾವ ಭಾವನೆಗಳು ಅಡ್ಡ ಬರಬಾರ್ದು ಹಂಗ ಹೇಳೋದು ಹೇಳಿದ್ದೇನೆ. ಇನ್ನೇನಿದ್ರು ಮನೆಯಿಂದ ಆಚೆ ಹೋದ್ಮೇಲೆನೆ ಅಂತ. ಬಹುಶಃ ಈ ಆಟ ಮುಗಿಸ್ಕೊಂಡು ಮನೆಯಿಂದ ಸಹಜ ಜೀವನಕ್ಕೆ ಅವ್ರು ಮರಳದ ಮೇಲೆ ಅವ್ರಗಳ ನಿರ್ಧಾರ ಹೇಗಿರುತ್ತೆ, ಅವ್ರ ನಿಜವಾದ ಬದುಕು ಹೇಗಿದೆ ಅನ್ನೋದು ಅರ್ಥ ಆಗ್ಬೋದು ಅನ್ಸುತ್ತೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವ್ರು ಭವ್ಯ ಪ್ರಪೋಸ್ ಮಾಡಿದ್ರಾ ಅಂತ? ಪ್ರಪೋಸ್ ಮಾಡಿದೀನಿ ಅಂತೇನು ಹೇಳಿಲ್ಲ. ನನಗ್ ಗೊತ್ತಿಲ್ಲ. ಬಟ್ ನನ್ನ ಹತ್ರ ತ್ರಿವಿಕ್ರಮಣ್ಣ ಅವತ್ ನಾನು ಎಲಿಮಿನೇಟ್ ಆಗಿ ಬರೋದಕ್ಕಿಂತ ಮುಂಚಿನ ದಿನ ಶುಕ್ರವಾರ ರಾತ್ರಿ ಕೂತ್ಕೊಂಡು ನಾನು ತ್ರಿವಿಕ್ರಮಣ್ಣ ಪೂರ್ತಿ ರಾತ್ರಿ ಕೂತ್ಕೊಂಡು ಮಾತಾಡುವಾಗ ತ್ರಿವಿಕ್ರಮಣ್ಣ ಹೇಳದ್ ನನಗೇನ್ ಅನ್ಸಿದೆ ನಾನು ಅದನ್ನ ಭಾವನೆಗಳನ್ನ ಹಂಚ್ಕೊಂಡಿದೀನಿ. ಸೊ ಆ ಕಡೆಯಿಂದ ಏನು ಉತ್ತರ ಬಂದಿಲ್ಲ ಅಕ್ಕ. ಸೊ ಅವ್ರಿಗಿರುವ ಬದುಕು ಬೇರೆ ಇರಬಹುದು, ನನಗ್ ಅದ್ರ ಬಗ್ಗೆ ಗೊತ್ತಿಲ್ಲ. ಹೊರಗಡೆ ಪ್ರಪಂಚದ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲಿಂದ ಆಚೆ ಹೋದ್ಮೇಲೆ 1 ವಾರ ಬಿಟ್ಟು ಏನಾದ್ರು ಇದ್ರೆ ಫೋನ್ ಮಾಡುವಂತ ಅಷ್ಟೇ ಹೇಳಿದೀನಿ ಅಕ್ಕ. ನಾನು ಯಾವ್ದನ್ನು ನಿರೀಕ್ಷೆ ಮಾಡೋದಿಲ್ಲ. ನಾನು ಅದನ್ನ ಬಂದಿದ್ದನ್ನ ಹೇಗ್ ಬರ್ತಾ ಹಾಗೆ ಸ್ವೀಕಾರ ಮಾಡ್ಕೊಳ್ತೀನಿ. ಒಳ್ಳೇದ್ ಬಂದ್ರು ಕೆಟ್ಟದ್ ಬಂದ್ರು ನಾನು ಅದನ್ನ ಹಾಗೆ ಸ್ವೀಕಾರ ಮಾಡ್ಕೋತೀನಿ ಅನ್ನೋ ತರನೇ ಮಾತಾಡಿದ್ರೆ. ಭಾವನಾತ್ಮಕವಾಗಿ ಬಹಳ ಗಟ್ಟಿಯಾಗಿರುವಂತ ವ್ಯಕ್ತಿ ತ್ರಿವಿಕ್ರಮ್. ಅವ್ರಷ್ಟು ಸುಲಭವಾಗಿ ಯಾವ್ದನ್ನು ತುಂಬಾ ಮನ್ಸಿಗೆ ತಗೊಳ್ಳೋದಿಲ್ಲ. ಹಾಗಾಗಿ ಅದವರಿಗೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಮಾಡ್ಲಿಕ್ಕಿಲ್ಲ. ಸಹಜವಾಗಿರುವಂತಹ ಭಾವನೆಗಳೇನಾದ್ರು ಬಂದಿದ್ದವ್ರು ಹೇಳ್ಕೊಂಡಿರ್ಬೋದು. ಏನ್ ಹೇಳ್ಕೊಂಡಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಲ್ರು ಆ ಆಡಿಯೋ ರಿಲೀಸ್ ಆಗಿರೋ ಕಾರಣಕ್ಕೆ ಎಲ್ಲರೂ ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ನನ್ನ ಹತ್ರ ಅವ್ರು ಅಷ್ಟೇ ಹೇಳಿದ್ರು, ನನಗೇನ್ ಮನ್ಸಲ್ಲಿದೆ ಆ ಭಾವನೆ ನಾನು ಹೇಳಿದೀನಿ. ಸೊ ಆ ಕಡೆಯಿಂದ ಯಾವುದೇ ಉತ್ತರಗಳು ಬಂದಿಲ್ಲ. ಅದು ಏನೇ ಇದ್ರು ಕೂಡ ಈ ಬಿಗ್ ಬಾಸ್ ಗೇಮ್ ಮುಗಿದ ನಂತರನೇ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಅವರಾಗಿರ್ಬೋದು ತುಂಬಾ ಅಪೋಸ್ ಆಗ್ತಿದ್ದಾರೆ ಅಂತ. ಆಟವನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡಿದ್ದಾರೆ. ಫ್ಯಾಮಿಲಿ ರೌಂಡ್ ಆದ್ಮೇಲೆ ತ್ರಿವಿಕ್ರಮಣ್ಣ ಕೂಡ ನನ್ನ ಆಟ ಎಲ್ಲೂ ತಪ್ಪಬಾರದು ಅನ್ನೋ ವಿಚಾರದಲ್ಲಿ ಸೊ ಯಾವುದೋ ಒಂದು ಸ್ನೇಹ ನನ್ನ ಆಟಕ್ಕೆ ಅಡ್ಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಅಂಡ್ ಯಾವಾಗ ಟಿಕೆಟ್ ಟು ಫಿನಾಲೆನ 0.02 ಸೆಕೆಂಡ್ ಅಲ್ಲಿ ಕಳ್ಕೊಳ್ತಾರೆ, ಆ ಸಂಕಟ ಅವರನ್ನ ಆಟದಲ್ಲಿ ಇನ್ನಷ್ಟು ಗಂಭೀರವಾಗಿರ್ಬೇಕು ಅನ್ನೋದನ್ನ ಎಚ್ಚರಿಸಿದೆ ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿಸ್ಪರ್ಧಿ ಅಂತ ಬಂದಾಗ ಖಂಡಿತವಾಗ್ಲೂ ಆಟ ಆಡ್ತಾರೆ. ತ್ರಿವಿಕ್ರಮಣ್ಣ ಇರೋದೇ ಹಾಗೆ. ಆಟ ಅಂತ ಬಂದಾಗ ಕಿತ್ತಾಡ್ತಾರೆ. ನಾನು ತ್ರಿವಿಕ್ರಮಣ್ಣ ತುಂಬಾ ಸಲ ಕಿತ್ತಾಡಿದೀವಿ. ಆಟ ಅಂತ ಬಂದಾಗ ತುಂಬಾ ಜಗಳ ಆಡಿದೀವಿ. ನೆಕ್ಸ್ಟ್ ಸೆಕೆಂಡ್ ಎಂತವರನ್ನು ಸಮಾಧಾನ ಮಾಡುವಂತಹ ಮೆಚುರಿಟಿ ಅವ್ರಿಗಿದೆ. ಹಾಗಾಗಿ ಅದು ಸರಿ ಆಗ್ಬೋದು ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.